ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಮೋಹನ್ ಅಂತ, ಪರ್ಟಿಸ್ ಫೀಲ್ಡ್ ಆಫೀಸರು. ಅಣ್ಣ, ನಿಮ್ಮ ಹೆಸರು? ನನ್ನ ಸಂತೋಷ್ ಅಂತ. ಹಂಗೆ ಪರಿಚಯ ಮಾಡ್ತಾನೆ ನಿಮಗೆ. ಸರ್, ನಮ್ಮ ಹೆಸರು ಸಂತೋಷ್ ಅಂತ, ಮಂಗಳಾಗೊಲ್ರಟ್ಟಿ, ಯಡಿಯೂರು ಹೋಬಳಿ, ಕುಣಿಗಲ್ ತಾಲೂಕು, ತುಮಕೂರು ಡಿಸ್ಟಿಕ್ಕು. ನೀವು ಎಷ್ಟು ವರ್ಷ ಟೊಮೆಟೊ ಬೆಳಿತಾ ಇರೋ ನಮ್ಮ ಮನೇಲಿ? ಸರ್, ಅಲ್ಲಿ ಸುಮಾರು 4 ವರ್ಷದಿಂದ ಮಾಡ್ತೀವಿ. ಹೌದಾ? ನೀವು ಇಲ್ಲಿ ಎಷ್ಟು ಸಾವಿರ ಟೊಮೆಟೊ ನಾಟಿ ಮಾಡಿರೋದು? ಸರ್, 4,000 ನೆಟ್ಟಿವಿ. 4,000 ನಾಟಿ ಮಾಡಿದ್ದೀರಾ? ಹಂಗೆ ಇದು ನಮ್ದು ಜಟಲ್ ಗೊಬ್ಬರ ಬಂದು ನಿಮ್ಗೆ ಕೊಟ್ಟನಲ್ಲ, ಈ ಕೊಟ್ಟೆ ಯಾವ ಥರ ಯೂಸ್ ಮಾಡಿದ್ರೆ ಅಂತ ಸ್ವಲ್ಪ ರೈತರಿಗೆ ತಿಳಿಸೋಣ. ಸರ್, ಒಂದು ಮೂಟೆ ಈ ಕಂಪ್ನಿ ಗೊಬ್ಬರ ನಾವು ತಗೊಂಬಂದಿದ್ದು, ಒಂದು ಮೂಟೆ ತಗೊಂಬಂದಿದ್ದು. ತಗೊಂಬಂದಾದ್ಮೇಲೆ ನಾವು 3 kg ಗೊಬ್ಬರನ ಒಂದು 8 ಕ್ಯಾನ್ಗೆ ಡ್ರಿಂಚಿಂಗ್ ಮಾಡಿದ್ವಿ. ಒಂದ್ಸತಿ 8 kg ಡ್ರಿಂಚಿಂಗ್ ಮಾಡಿದ್ಮೇಲೆ ನಮಗೆ ಒಂದು ಸ್ವಲ್ಪ ಗಿಡ ಚೆನ್ನಾಗಿ ಡೆವಲಪ್ ಆಯ್ತು. ಡೆವಲಪ್ ಅಂದಮೇಲೆ ನೀನು ಮಿಕ್ಕಿದ ಗೊಬ್ಬರನ 3 ಡೇಸ್ಗೆ 5 kg ಡ್ರಿಂಚಿಂಗ್ ಮಾಡ್ಕೊಂಬಂದು ಒಂದು ಮೂಟೆ ಬಿಟ್ಟಾದ್ಮೇಲೆ ಫುಲ್ ನಮಗೆ ಚೆನ್ನಾಗಿ ರಿಸಲ್ಟ್ ಬಂತು. ತಿರ್ಗಾ ಹೋಗಿ ನಾವು ಸೆಕೆಂಡ್ ಸ್ಟೇಜ್ ಗೊಬ್ಬರಕ್ಕೆ ಬಂದು ಪಾಪ ಮೋಹನ್ ಅಂತ ಬಂದು ನಮಗೆ ಕೇಳೋರು, ನಿಮ್ಗೆ ಹೆಂಗಪ್ಪ, ನಿಮಗೆ ಗೊಬ್ಬರ ಬಿಟ್ಟ ಮೇಲೆ ರಿಸಲ್ಟ್ ಬತ್ತಾ ಅಂತ ಕೇಳೋರು. ಸರ್, ಇಲ್ಲ ಸರ್, ಚೆನ್ನಾಗೈತೆ, 100% ರಿಸಲ್ಟ್ ಸರ್, ನಮಗೆ ಸೆಕೆಂಡ್ ಸ್ಟೇಜ್ ಬಿಡ್ತೀವಿ ಸರ್ ಅಂತ ಅವ್ರು ಬಿಡಿ ಅಂತಂದ್ರು. ಈಗ ಸೆಕೆಂಡ್ ಸ್ಟೇಜ್ ಗೊಬ್ಬರ ನಾವು ಒಂದು ಟೈಮು 8 kg ಈಗ ಬಿಟ್ಟಿದ್ದೀವಿ. 8 kg ಬಿಟ್ಟ ಹೂವು ಚೆನ್ನಾಗಿ ಕಾಣಿಸ್ತದೆ, ಚೆನ್ನಾಗಿ ರಿಸಲ್ಟ್ ಬಂದೈತೆ. ಅಣ್ಣ, ಇದು ಇವತ್ತಿಗೆ ಎಷ್ಟು ದಿನ ಆಯ್ತು ಗಿಡ? ಇದು 50 ದಿನ ಆಯ್ತು. ನೋಡಿ ಸ್ನೇಹಿತರೆ, ಇವತ್ತಿಗೆ 50 ದಿನ. ನಾವು ಬಂದವ್ರಿಗೆ 20 ದಿನ ಇದ್ದಾಗ ನಾವು ಈಗ ಜಟಲ್ ಗೊಬ್ಬರನ ಅವ್ರಿಗೆ ಬಂದು ಸ್ಟಾರ್ಟಿಂಗು ಒಂದು 3 kg ಡ್ರೆಂಚಿಂಗ್ ಮಾಡಕ್ಕೆ ಹೇಳಿದೆ. 3 kg ಡ್ರೆಂಚಿಂಗ್ ಮಾಡಾದ್ಮೇಲೆ ಅವ್ರಿಗೆ 5 kgನ 4 ದಿನಕ್ಕೆ ಬಿಟ್ಟು ಒಂದು ಸೆಟ್ ಒಂದು ಮೂಟೆ ಬಿಡಿಸಿದ್ವಿ. ಅದಾದ್ಮೇಲೆ ನಂತರ 8 kg CN ಬಿಡಿಸಿದ್ವಿ. CN ಬಿಡಿಸಿದ್ಮೇಲೆ ಇದೇ ಕಂಪ್ನಿದು ಸೆಕೆಂಡ್ ಸ್ಟೇಜ್ ಬರುತ್ತೆ. ಸೆಕೆಂಡ್ ಸ್ಟೇಜ್ ಬಂದು ಅದನ್ನ ನಾವು ಈಗ 8 ಸಲ 8 kg ಬಿಟ್ಟಿದ್ದಾರೆ ಒಂದು ಟ್ರಿಪ್ ಅಷ್ಟೇ. ಇವತ್ತು 50 ದಿನ. 50 ದಿನ ನೀವೇ ನೋಡ್ಬೋದು. ಇದು ಬಂದು ಸೆಕೆಂಡ್ ಬೆಡ್ಗೆ ಗಿಡ ಇಷ್ಟು. ಈಗ ಬಂದವರೆಲ್ಲ ಹೇಳ್ತಾ ಇರ್ತಾರೆ, ಹೆಂಗ್ ಹೇಳ್ತಾರೆ ಬಂದವರೆಲ್ಲ ಫಸ್ಟ್ ಬೆಡ್ ಅಂತ ಕೇಳ್ತಾರೆ. ಸರ್, ಇಲ್ಲ ಸರ್, ನಾವು ಸೋತೆ ಗಿಡ ಹಾಕಿದೆ, ಸೆಕೆಂಡ್ ಬೆಡ್ ಅಂತಂತಾರೆ. ಸೆಕೆಂಡ್ ಬೆಡ್ ಅಲ್ಲಿ ಈ ತರ ರಿಸಲ್ಟ್ ಬಂದಿದೆ ಅಂದ್ರೆ ಯಾಕೆ ಗೊಬ್ಬರ ಬಿಟ್ಟಿದೆ ಅಂತ ಕೇಳೋರು. ನಾವ್ ಹಿಂಗೆ 20 ದಿನ ಆದ್ಮೇಲೆ ಈ ಜಟಲ್ ಕಂಪ್ನಿ ಗೊಬ್ಬರ ತಂದು ಒಂದು ಮೂಟೆ ಬಿಟ್ಟಿದ್ಮೇಲೆ ನಮಗೂ ರಿಸಲ್ಟ್ ಚೆನ್ನಾಗಿ ಬಂತು. ಬಂದರೆಲ್ಲ ಯಾಕೆ ಗೊಬ್ಬರ ಬಿಟ್ಟೆ ಅಂತ ಹೇಳ್ತಾರೆ. ಇದೇ ಗೊಬ್ಬರ ಬಿಟ್ಟೆ ಅಂತ ನಾನು ಹೇಳಿದ್ಕೆ ಅವ್ರು ಇಲ್ಲ, ಗಿಡ ಚೆನ್ನಾಗೈತೆ, ನಾವು ಫಸ್ಟ್ ಬೆಡ್ ಗಿಡ ತರನೇ, ಸೆಕೆಂಡ್ ಬೆಡ್ ಗಿಡ ತರನೇ ಕಾಣಲ್ಲ, ಗಿಡ ಚೆನ್ನಾಗೈತೆ, ನಾವು ಇದೇ ತರ ಬಿಡ್ತೀವಿ ಅಂತ ಬಂದರೆಲ್ಲ ಹೇಳ್ತಾರೆ ಸರ್. ರೈತರಿಗೆ ಯಾರ್ಯಾರು ಟೊಮೆಟೊ ನಾಟಿ ಮಾಡಿದಾರ, ಈ ನಮ್ದು ಪರ್ಟಿಸ್ ಕಂಪ್ನಿ ಜಟಾಲ್ ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3 ಅಂತ 3 ತರ ಇದೆ. ನೀವು ಅದನ್ನ ಯಾವ ತರ ಯೂಸ್ ಮಾಡ್ಬೇಕಂದ್ರೆ ಅದರ ನಮ್ಮ ಹತ್ರ ಮ್ಯಾನ್ಯುವಲ್ ಇದೆ. ನೀವು ಅದೇ ತರ ಸ್ಟೇಜ್ 1 ಒಂದು 40 ಡೇಸ್ ಗಂಟ, ಸ್ಟೇಜ್ 2 40 ಡೇಸ್ ಇಂದ 60 ಡೇಸ್ ಗಂಟ, ಸ್ಟೇಜ್ 3 60ರಿಂದ 90 ದಿನ ಗಂಟ ನೀವು ಬಿಟ್ರೆ ಕಮ್ಮಿ ಖರ್ಚಲ್ಲಿ ಅತಿ ಹೆಚ್ಚು ಇಳುವರಿ ತೆಗಿಬಹುದು. ಹಾಗಾಗಿ ದಯವಿಟ್ಟು ಎಲ್ಲರೂ ಈಗ ನಮ್ಮ ಪರ್ಟಿಸ್ ಕಂಪ್ನಿ ಜಟಾಲ್ ಗೊಬ್ಬರನ ಬಳಸಬೇಕು ಟೊಮೆಟೊ ಅಂತ ಕೇಳ್ಕೊತೀವಿ. ಸರ್, ಈ ಗೊಬ್ಬರ ಬಿಟ್ರೆ ನಮಗೆ ದುಡ್ಡು ಕಮ್ಮಿನೇ, ಮತ್ತೆ ಇಳುವರಿ ಚೆನ್ನಾಗಿ ಬಂದದ. ಸೆಕೆಂಡ್ ಸ್ಟೇಜ್ 8 kg ಈಗ ಬಿಟ್ಟ ಮೇಲೆ ಹೂವು ಎಲ್ಲ ಚೆನ್ನಾಗಿ ಕಚ್ಚಿದೆ, ಚೆನ್ನಾಗಿ ಗಿಡ ಚೆನ್ನಾಗಿ ಡೆವಲಪ್ ಆಗೈತೆ. ಈ ಗೊಬ್ಬರನ ಬಿಡಿ, ಕಮ್ಮಿ ದುಡ್ಡಲ್ಲಿ ಈ ಗೊಬ್ಬರ ಬಿಡಿ ಅಂತ ನಾವು ಹೇಳ್ತಾ ಇದ್ದೀವಿ. ಸರಿ, ಥ್ಯಾಂಕ್ಸ್. ಥ್ಯಾಂಕ್ಸ್.